ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನೀಡುವಂತಹ ತರಬೇತಿಯಲ್ಲಿನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಸಕಲೇಶಪುರ ತಾಲೂಕು ಶುಕ್ರವಾರ ಸಂತೆ ಸಮೀಪದ ಈಚಲಪುರದ ಕಾಫಿ ಬೆಳೆಗಾರರಾದ HP ಭೋಗರಾಜ್ ಆಚಾರ್ ಅವರು. ಭೋಗರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. CCRIನಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದೀರಿ. ಅಲ್ಲಿಯ ಅನುಭವಗಳು ಹೇಗಿತ್ತು, ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ತಾ ಇದ್ದೀರಾ, ವಿಚಾರಗಳನ್ನು ಪ್ರಸ್ತಾಪ ಮಾಡಿ. 2018ರಲ್ಲಿ ನಾನು CCRIಯಲ್ಲಿ 2 ವಾರಗಳ ಕಾಲ ತರಬೇತಿಗೆ ಹೋಗಿದ್ದೆ. ನಮ್ಮ CCRI ಸಂಸ್ಥೆಯಿಂದ ನನಗೆ ತರಬೇತಿ ದೊರೆಯಿತು. ಪೂರ್ಣ ನರ್ಸರಿಯಿಂದ ಹಿಡಿದು ಗಿಡ ಕಸಿ ಮಾಡೋದರೊಂದಿಗೆ ಹಿಡಿದು ಗ್ರಾಫ್ಟಿಂಗ್ ಮಾಡೋದು, ಕೀಟ ಬಾಧೆ ಬಗ್ಗೆ, ಹಾಗೆ ಕಾಫಿ ಪ್ರೋಸೆಸಿಂಗ್, ಕಾಫಿ ಕೊಯ್ಲು, ಹಾಗೆ pH ನಿಯಂತ್ರಣ, ಸ್ಪ್ರಿಂಕ್ಲರ್, ವಾಟರ್ ಮ್ಯಾನೇಜ್ಮೆಂಟು, ಹಾಗೆ ಈ ಎಲ್ಲ ರೀತಿಯ ಬಗ್ಗೆ ನಮಗೆ ತರಬೇತಿಯನ್ನು ನೀಡಿದರು. ಉದಾಹರಣೆಗೆ ನಮ್ಮ ತೋಟದಲ್ಲಿ NPK ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶಾಲವಾಗಿ ಇಡೀ ದಿವಸನೇ ಒಂದೊಂದು ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ತಗೋತಾ ಇದ್ದರು. ಹಾಗಾಗಿ ಈ ಒಂದು ಮೈಕ್ರೋ ಹಾಗೂ NPK ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಭಾಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ನರ್ಸರಿಯಿಂದ ಹಿಡಿದು ಗಿಡ ನೆಡುವುದು ಹೇಗೆ, ಎಷ್ಟಡಿಗೆ ನೆಡಬೇಕು, ಯಾವ ಜಾತಿ ಗಿಡ ಎಷ್ಟಡಿಗೆ ನೆಡಬೇಕು ಅನ್ನೋ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗಿಡ ಕಸಿಯನ್ನು ಕೂಡ ತಿಳಿಸಿದ ಜೊತೆಗೆ ಪ್ರಾಕ್ಟಿಕಲ್ಲಾಗಿ ತೋಟಕ್ಕೆ ಕರ್ಕೊಂಡು ಹೋಗಿ ಗಿಡ ಕಸಿಯವರು ಮಾಡೋದ್ರ ಒಂದಿಗೆ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಸಿ ಮಾಡೋದು, ಗ್ರಾಫ್ಟಿಂಗ್ ಕೂಡ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೀಟ ಬಾಧೆ ಬಂದಾಗ ನಾವು ಏನು ಮಾಡಬೇಕು, ಯಾವ ರೀತಿ ಮೆಡಿಸಿನ್ನು ಹಾಕಬೇಕು, ಏನು ಮಾಡಬೇಕು, ಏನು ಸ್ಪ್ರೇ ಮಾಡಬೇಕು ಅನ್ನೋ ಬಗ್ಗೆ ಕೂಡ ನಮಗೆ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಕಾಫಿ ಕೊಯ್ಲು, ಕಾಫಿ ಪ್ರೋಸೆಸಿಂಗ್ ಹೇಗೆ ಮಾಡಬೇಕು, ಗುಣಮಟ್ಟದ ಕಾಫಿಯನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಅನ್ನೋ ವಿಚಾರ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ pH ಮ್ಯಾನೇಜ್ಮೆಂಟು, pH ಎಷ್ಟಿರಬೇಕು, ಕಡಿಮೆ ಇದ್ದರೆ ಅದಕ್ಕೆ ಏನು ಮಾಡಬೇಕು, ಜಾಸ್ತಿ ಇದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟು, ಯಾವಾಗ ನೀರು ಹಾಯಿಸಬೇಕು, ಯಾವಾಗ ಸ್ಪ್ರಿಂಕ್ಲರ್ ಮಾಡಬೇಕು, ಎಷ್ಟು ದಿವಸದ ಅಂತರದಲ್ಲಿ ನಾವು ಸ್ಪ್ರಿಂಕ್ಲರ್ ಮಾಡಬೇಕು, ಅದನ್ನೆಲ್ಲ ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ತರಬೇತಿಯಲ್ಲಿ ಬಹಳ ವಿಶೇಷವಾಗಿ ನಮಗೆ ನಾವು ಎಕ್ಸ್ಪೋರ್ಟ್ ಮಾಡೋದರಿಂದ, ಉತ್ತಮವಾದ ತಳಿ ಮಾಡೋದರಿಂದ ನಾವು ಯಾವ ರೀತಿ ಹೆಚ್ಚು ಬೆಳಿಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಹೆಚ್ಚು ಗಳಿಸುವಲ್ಲಿ ನಾವೆಲ್ಲ ಉತ್ತಮವಾದ ಕಾಫಿ ಬೆಳೆಗಾರ ಹೇಗೆ ಆಗ್ಬೋದು ಅನ್ನೋ ರೀತಿಯಲ್ಲಿ, ಜೊತೆಗೆ ಮೆಕನೈಜೇಷನ್ ಬಗ್ಗೆ ಕೂಡ ಅವರು ಆ ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಟ್ರೈನಿಂಗ್ ಆದ ನಂತರ ಮೊದಲು ನಮ್ಮ ತೋಟದಲ್ಲಿ 1 ಎಕರೆಗೆ 5 ರಿಂದ 10 ಮೂಟೆ ಬೆಳೀತಾ ಇದ್ದಿದ್ದು. ಈಗ ಇದೆಲ್ಲ ಟ್ರೈನಿಂಗ್ ಆದಮೇಲೆ, ವಿಚಾರ ತಿಳ್ಕೊಂಡ್ಮೇಲೆ, ಹಾಗೆ ನಮ್ಮ ಅಕ್ಕಪಕ್ಕದ ಸ್ನೇಹಿತರು ಕಾಫಿ ಬೆಳೆಗಾರರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡು ನಾವು ಈಗ ಸುಮಾರು 1 ಎಕರೆಗೆ 30 ರಿಂದ 40 ಮೂಟೆಯನ್ನು ಬೆಳೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನೀಡುವಂತಹ ತರಬೇತಿಯಲ್ಲಿನ ಅನುಭವಗಳನ್ನು ಹಂಚಿಕೊಂಡವರು HP ಭೋಗರಾಜ್ ಆಚಾರ್ ಅವರು. ಭೋಗರಾಜ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.